Hi, dear students. Today I would like to explain about the first chapter, the concept, one of the important concept, one of the important question for 4 marks. That is, we are not as lucky as Aladdin. Explain ಅಂತ ಕೇಳ್ತಾರೆ. ಅಲ್ಲಾದಿನ್ ಥರ ನಾವು ಲಕ್ಕಿ ಅಲ್ಲ, ಎಕ್ಸ್ಪ್ಲೈನ್ ಮಾಡಿ ಯಾಕೆ ಇದು, ಯಾಕೆ ನಾವು ಅಷ್ಟೊಂದು ಲಕ್ಕಿ ಅಲ್ಲ, ಎಕ್ಸ್ಪ್ಲೈನ್ ಮಾಡಿ ಅಂತ. ಈ ಕಾನ್ಸೆಪ್ಟ್ ಬಂದಿದೆ ನಿಮಗೆಲ್ಲ ಗೊತ್ತು, ಬಿಕಾಸ್ ಆಫ್ ದಿ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಅಲ್ವಾ. ದ ಪೀಪಲ್ ಆರ್ ಹ್ಯಾವಿಂಗ್ ಅನ್ಲಿಮಿಟೆಡ್ ವಾಂಟ್ಸ್, ಬಟ್ ಟು ಫುಲ್ಫಿಲ್ ದರ್ ವಾಂಟ್ಸ್ ದ ರಿಸೋರ್ಸಸ್ ಆರ್ ಲಿಮಿಟೆಡ್. ನಮ್ಮ ಹತ್ರ ಅಷ್ಟೊಂದಿಲ್ಲ, ಎಲ್ಲಾನು ಬೇಕು ಅಂತ ಹೇಳ್ತೀವಿ, ಬಟ್ ಅದನ್ನೆಲ್ಲ ತಗೊಳ್ಳೋ ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ ಅಂತ. ದಟ್ ಇಸ್ ವೈ ದಿಸ್ ಕ್ವೆಶನ್ ಹ್ಯಾಸ್ ಬಾರ್ನ್. ದಟ್ ಈಸ್ ವಿ ಆರ್ ನಾಟ್ ಲಕ್ಕಿ ಆಸ್ ಅಲ್ಲಾದಿನ್. ಎಲಾಬ್ರೇಟ್ ದಿಸ್ ಕ್ವೆಶನ್ ಅಂತ ಕೇಳ್ತಾರೆ ನಿಮಗೆ. ಹೌದು, ಯು ನೋ ಅಲ್ಲಾದಿನ್ ಸ್ಟೋರಿ. ಆಲ್ರೆಡಿ ಅಲ್ಲಾದಿನ್ ಸ್ಟೋರಿ ಗೊತ್ತಿರುತ್ತೆ ನಿಮಗೆಲ್ಲ. ಅಲ್ಲಾದಿನ್ ಅಂತಂದರೆ ಈಸ್ ಒನ್ ಆಫ್ ದ ಪರ್ಸನ್ ಅಲ್ಲಾದಿನ್ ಕಾಲ್ಡ್ ಅಲ್ಲಾದಿನ್. ಒಂದ್ಸರಿ ಅವನೇನು ಮಾಡ್ತಾನೆ, ಮ್ಯಾಜಿಕ್ ಲ್ಯಾಂಪ್ನ ರಬ್ ಮಾಡ್ತಾನೆ. ಬೈ ದ್ಯಾಟ್ ಮ್ಯಾಜಿಕ್ ಲ್ಯಾಂಪ್ ಜೀನಿ ಅಪಿಯರ್ಸ್. ಜೀನಿ ಬಂದು ಹಿ ವಿಲ್ ಫುಲ್ಫಿಲ್ ಆಲ್ ಈಸ್ ವಾಂಟ್ಸ್. ಅವ್ನ ವಾಂಟ್ಗಳೇನೇನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೋತಾನೆ. ಬಟ್ ಇನ್ ರಿಯಲ್ ಲೈಫ್ ವಿ ಡೋಂಟ್ ಹ್ಯಾವ್ ದಟ್ ಮ್ಯಾಜಿಕ್ ಲ್ಯಾಂಪ್ ಆರ್ ಜೀನಿ. ಇಬ್ಬರು ಇಲ್ಲ ನಮ್ಮ ಹತ್ರ. ಮ್ಯಾಜಿಕ್ ಲ್ಯಾಂಪು ಇಲ್ಲ, ಜೀನಿನೂ ಇಲ್ಲ ನಮ್ಮೆಲ್ಲ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕೆ. ಹೌದಲ್ವಾ? ಸೊ ವಿ ಶುಡ್ ಹ್ಯಾವ್ ವಾಟ್ ಇಸ್ ದಟ್ ಫುಲ್ಫಿಲ್ ಆಲ್ ಅವರ್ ವಾಂಟ್ಸ್ ವಿತ್ ಅವರ್ ಲಿಮಿಟೆಡ್ ರಿಸೋರ್ಸಸ್. ನಮ್ಮ ಹತ್ರ ಇರೋ ಲಿಮಿಟೆಡ್ ರಿಸೋರ್ಸಸ್ ವಿ ಹ್ಯಾವ್ ಟು ಕೇರ್ಫುಲಿ ಫುಲ್ಫಿಲ್ ಅವರ್ ಆಲ್ ವಾಂಟ್ಸ್. ನಮ್ಮ ವಾಂಟ್ಗಳನ್ನ ಕೇರ್ಫುಲ್ಲಾಗಿ ಎಲ್ಲಾನು ಫುಲ್ಫಿಲ್ ಮಾಡ್ಕೊಬೇಕಾಗತ್ತೆ ಯಾವಾಗ್ಲೂ. ಹೌದಲ್ವಾ? ಸೊ ದ್ಯಾಟ್ ವಿ ಆರ್ ನಾಟ್ ಆಸ್ ಲಕ್ಕಿ ಆಸ್ ಅಲ್ಲಾದಿನ್. ಅವನ ಥರ ಅಲ್ಲಾದಿನ್ ಥರ ನಾವು ಲಕ್ಕಿ ಇರೋಕ್ಕೆ ಚಾನ್ಸೇ ಇಲ್ಲ. ಇದನ್ನು ನೀವು ಬರೀತೀರಾ, ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ಗೆ ಕಂಪೇರ್ ಮಾಡ್ಕೊಂಡು ಬರೀತೀರಾ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇದರಲ್ಲಿ, ವೆರಿ ಇಂಪಾರ್ಟೆಂಟ್ ಒನ್. ದಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಾಟ್ ಸಬ್ಸ್ಟಿಟ್ಯೂಟ್ ಫಾರ್ ಕಾಮನ್ ಸೆನ್ಸ್. ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಸ್ಟ್ಯಾಟಿಸ್ಟಿಕ್ಸು ಕಾಮನ್ ಸೆನ್ಸ್ಗೆ ಸಬ್ಸ್ಟಿಟ್ಯೂಟ್ ಅಲ್ಲ. ಯಾಕೆಂತಂದರೆ ಸಮ್ಟೈಮ್ಸ್ ವಿ ನೀಡ್ ಟು ಯೂಸ್ ಅವರ್ ಕಾಮನ್ ಸೆನ್ಸ್ ಆಸ್ ವೆಲ್, ನಾಟ್ ಓನ್ಲಿ ಸ್ಟ್ಯಾಟಿಸ್ಟಿಕ್ಸ್. ಯಾವಾಗಲೂ ಸ್ಟ್ಯಾಟಿಸ್ಟಿಕ್ಸ್ನೇ ನಂಬ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಯೂಸ್ ಸಮ್ಟೈಮ್ಸ್ ಅವರ್ ಕಾಮನ್ ಸೆನ್ಸ್. ಅದಕ್ಕೆ ಹೇಳ್ತಾರೆ ಇಲ್ಲಿ, ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಾಟ್ ಸಬ್ಸ್ಟಿಟ್ಯೂಟ್ ಫಾರ್ ಕಾಮನ್ ಸೆನ್ಸ್. ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ ನಿಮಗೆ. ಏನು ಎಕ್ಸ್ಪ್ಲೈನ್ ಮಾಡ್ತೀರಾ? ಸಬ್ಸ್ಟಿಟ್ಯೂಟ್ ಕಾಮನ್ ಸೆನ್ಸ್ಗೆ ಸಬ್ಸ್ಟಿಟ್ಯೂಟ್ ಅಲ್ಲ ಅಂತ. ದೇರ್ ಇಸ್ ಎ ಇಂಟ್ರೆಸ್ಟಿಂಗ್ ಸ್ಟೋರಿ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ದೇರ್ ಇಸ್ ಎ ಫ್ಯಾಮಿಲಿ ಮೆಂಬರ್ಸ್. 4 ಜನ ಇರ್ತಾರೆ, ಗಂಡ ಹೆಂಡತಿ, 2 ಚಿಕ್ಕ ಮಕ್ಕಳು. ಓಕೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ದೇರ್ 2 ಚಿಲ್ಡ್ರನ್ಸ್. ದೇ ಹ್ಯಾವ್ ಟು ಕ್ರಾಸ್ ದ ರಿವರ್ ಒನ್ಸ್. ಒಂದ್ಸರಿ ಒಂದು ಚಿಕ್ಕದೊಂದು ನದಿನ ದಾಟಬೇಕಾಗತ್ತೆ. ದ ಫಾದರ್ ಈಸ್ ಎ ಸ್ಟ್ಯಾಟಿಸ್ಟಿಷಿಯನ್. ಅವನಿಗೆ ಸಿಕ್ಕಾಪಟ್ಟೆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ he know the average depth of the average depth of the river. ಆ ರಿವರ್ದು ಆವ್ರೇಜ್ ಡೆಪ್ತ್ ಗೊತ್ತಿದೆ ಅವನಿಗೆ ಎಷ್ಟು ಅಂತ. ಸೇ ಫಾರ್ ಎಕ್ಸಾಂಪಲ್ ಇಟ್ ಹ್ಯಾಸ್ ಕಮ್ಸ್ ಅರೌಂಡ್ 4 feet ಅಂತ ಅನ್ಕೊಳ್ಳೋಣ. 4 ಅಡಿ ಬರುತ್ತೆ. ಸೊ ಈ ಕ್ಯಾಲ್ಕುಲೇಟೆಡ್ ಈಸ್ ಫ್ಯಾಮಿಲಿ ಮೆಂಬರ್ಸ್ ಆವ್ರೇಜ್ ಹೈಟ್. ದಾಟ್ಬೋದಾ, ನಡ್ಕೊಂಡು ಹೋಗ್ಬೋದಾ ಅಂತ ಫ್ಯಾಮಿಲಿ ಮೆಂಬರ್ಸ್ದು ಹೈಟ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತು ನಿಮಗೆ. ಟೋಟಲ್ ಮಾಡಿ ನಂಬರ್ ಆಫ್ ಪರ್ಸನ್ ಇಂದ ಡಿವೈಡ್ ಮಾಡ್ಬಿಡೋದು ಗೊತ್ತು ನಿಮಗೆ. ಚಿಕ್ಕ ಮಕ್ಳು ಇರ್ತಾರೆ ಅವ್ರ ಹತ್ರ. ಅವ್ರೇನು 2.5 feet ಇರ್ಬೋದೇನೋ, 2 feet 2.5 feetಗಳು ಚಿಕ್ಕ ಮಕ್ಕಳು. ಇವರಿಬ್ರು ಇರ್ತಾರೆ, ಒಬ್ಬ 6 feet, ಒಬ್ರು 5 feet. ಸೊ ದ್ಯಾಟ್ ಈ ಹ್ಯಾಸ್ ಕ್ಯಾಲ್ಕುಲೇಟೆಡ್ ದ ಆವ್ರೇಜ್. ಸ್ಟ್ಯಾಟಿಸ್ಟಿಕ್ಸ್ ಅಲ್ವಾ ಸಿಕ್ಕಾಪಟ್ಟೆ ಪಂಟ ಅಂತ ಅಂದ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾನೆ ಆವ್ರೇಜ್ನ. ಸೊ ಇಟ್ ಕಮ್ಸ್ ಅರೌಂಡ್ 4.5 ಆವ್ರೇಜ್. ಸೊ ದಟ್ ಈ ಥಾಟ್, ಆ 4 ಜನ ಈಸಿಯಾಗಿ ವಿ ಕ್ಯಾನ್ ಕ್ರಾಸ್ ದ ರಿವರ್. ಯಾಕೆಂತಂದರೆ ಆವ್ರೇಜ್ ಡೆಪ್ತ್ ಆಫ್ ದ ಹೈಟ್, ಆವ್ರೇಜ್ ಡೆಪ್ತ್ ಆಫ್ ದ ರಿವರ್ ಈಸ್ 4 feet. Our average height of the family is 4.5, so that we can easily cross ಅಂತ ಅನ್ಕೋತಾನೆ. But unfortunately, while crossing the river, 2 children drowned in the river. ಮುಳುಗೋಗ್ತವೆ ಪಾಪ ಅಲ್ವಾ. ಸೊ ದಿಸ್ ಸ್ಟೋರಿ ಎಕ್ಸ್ಪ್ಲೈನ್ಸ್ ದಟ್. ಏನ ಹೇಳುತ್ತೆ ಈ ಸ್ಟೋರಿ ಅಂತಂದ್ರೆ ನಮಗೆ, ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಾಟ್ ಸಬ್ಸ್ಟಿಟ್ಯೂಟ್ ಫಾರ್ ಕಾಮನ್ ಸೆನ್ಸ್. ಸಮ್ಟೈಮ್ಸ್ ವಿ ಹ್ಯಾವ್ ಟು ಯೂಸ್ ಅವರ್ ಕಾಮನ್ ಸೆನ್ಸ್. ಎವ್ರಿ ಟೈಮ್ ಸ್ಟ್ಯಾಟಿಸ್ಟಿಕ್ಸ್ ವೋಂಟ್ ವರ್ಕ್. ನಾವು ಸಮ್ಟೈಮ್ಸ್ ನಮ್ಮ ಒಂದು ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಟುಡೇಸ್ ಟಾಪಿಕ್. ಥ್ಯಾಂಕ್ ಯು ಆಲ್.